ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯ ಆಗಿದೆ. ಉಪಚುನಾವಣೆಯಲ್ಲಿ 63.3% ವೋಟಿಂಗ್ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ವೋಟಿಂಗ್ ಇತ್ತು, ಕ್ಲೋಸ್ ಆಗಿದೆ. ಚುನಾವಣಾ ಅಧಿಕಾರಿಯಿಂದ ಮತದಾನದ ಕುರಿತು ಮಾಹಿತಿ ಸಿಕ್ಕಿದೆ. ಒಟ್ಟು 1,45,642 ಮತದಾರರಿಂದ ಹಕ್ಕು ಚಲಾವಣೆ ಆಗಿದೆ ಅನ್ನೋದು ಇಲ್ಲಿ ದಾವಣಗೆರೆ. ಅಲ್ಲಿ ಒಟ್ಟು 284 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿತ್ತು. 2,31,072 ಮತದಾರರ ಪೈಕಿ 1,45,642 ಮತದಾರರಿಂದ ಇವತ್ತು ಹಕ್ಕು ಚಲಾವಣೆ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಮತದಾನದಲ್ಲಿ ಈಗ 63% ವೋಟಿಂಗ್ ಆಗಿದೆ. ಮತ್ತು ಬಾಗಲಕೋಟೆಯನ್ನು ಹೋಲಿಕೆ ಮಾಡಿದ್ರೆ ಇಲ್ಲಿ 2% ಕಡಿಮೆ. ಬಾಗಲಕೋಟೆಯಲ್ಲಿ ಸಿಗ್ತಾ ಇರುವಂಥ ಮಾಹಿತಿ 65% ವೋಟಿಂಗ್ ಆಗಿದೆ ಅನ್ನೋದು. ಇಲ್ಲಿ ದಾವಣಗೆರೆಯಲ್ಲಿ 63% ವೋಟಿಂಗ್ ಆಗಿದೆ. ಅಲ್ಲೂ ಕೂಡ ಫೈಟಿಂಗ್ ಇತ್ತು. ದಾವಣಗೆರೆ ಭಾಗದಲ್ಲಿ ನಾನಾ ರೀತಿಯ ಸರ್ಕಸನ್ನು ಕೂಡ ಮಾಡಲಾಗಿತ್ತು ಗೆಲ್ಲೋದಕ್ಕೆ. ಇವತ್ತು ಏನೂ ಸಮಸ್ಯೆ ಇಲ್ಲ. ಎರಡೂ ಕ್ಷೇತ್ರದಿಂದಲೂ ಕೂಡ ಶಾಂತ ರೀತಿಯಿಂದಾಗಿ ವೋಟಿಂಗ್ ಮಾಡಲಾಗಿದೆ. ಒಟ್ಟು 284 ಮತಗಟ್ಟೆಗಳ ಸ್ಥಾಪನೆಯ ಮುಖಾಂತರ 1,45,642 ಮಂದಿ ಮತದಾರರು ವೋಟಿಂಗ್ ಮಾಡಿದ್ದಾರೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ವೋಟಿಂಗ್ ಮುಕ್ತಾಯ ಆಗಿದೆ. ಅವರ ಭವಿಷ್ಯ 4ನೇ ತಾರೀಕಿಗೆ ಗೊತ್ತಾಗುತ್ತೆ. EVM ಮಷೀನಲ್ಲಿ ಅವರ ಭವಿಷ್ಯವನ್ನು ಭದ್ರವಾಗಿ ಇಡಲಾಗಿದೆ. ಅದರ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ನಾವು 4ನೇ ತಾರೀಕಿನ ತನಕ ವೆಯ್ಟ್ ಮಾಡಬೇಕಾಗತ್ತೆ. ದಾವಣಗೆರೆ ಮತ್ತು ಇನ್ನೊಂದು ಬಾಗಲಕೋಟೆ ವಿಚಾರ ಅಂತ ಬಂದಾಗ ಸೊ ಈಗ ಮುಕ್ತಾಯ ಆಗಿದೆ. ಬಟ್ ಈಗ ಬರ್ತಾ ಇರೋಂಥ ಮಾಹಿತಿ 63% ಮಾತ್ರ ದಾವಣಗೆರೆ ಭಾಗದಲ್ಲಿ ವೋಟಿಂಗ್ ಆಗಿದೆ ಅನ್ನೋದು. ಯಾರ್ದು ಮೇಲುಗೈ ಏನು ಎತ್ತ ಅನ್ನೋದು ರಿಸಲ್ಟ್ ಬಂದಾದ ಮೇಲೆ ಗೊತ್ತಾಗುತ್ತೆ. ಈಗ ಏನೇ ಎಕ್ಸಿಟ್ ಪೋಲ್ ಏನೇ ಹೇಳಬಹುದು, ಆದರೂ ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ನೀವು ಎಕ್ಯೂರ್ಡ್ ಮಾಹಿತಿ ಸಿಗಬೇಕು, ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಮೇ 4ಕ್ಕೆ ಅದರ ಫಲಿತಾಂಶ ಹೊರಬರಬೇಕಾಗತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಬಟ್ ಈಗ ಸಹಜವಾಗಿ ಲೆಕ್ಕಾಚಾರ ಅಂತೂ ಇದ್ದೇ ಇರುತ್ತೆ. ನಾನು ಇಂಥವ್ರಿಗೆ ಆಗದೆ ಅಥವಾ ವಾತಾವರಣ ಹಿಂಗಿತ್ತು, ಆ ಒಂದು ಬೂತ್ನಲ್ಲಿ ಈ ರೀತಿಯ ವಾತಾವರಣ ಇತ್ತು, ಈ ರೀತಿಯ ಚರ್ಚೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಸೊ 5 ತನಕ ಅಂದರೆ ಆ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಬೆಳಗಿನ ಜಾವನೇ ವೋಟಿಂಗ್ ಜಾಸ್ತಿ ಇತ್ತು. ಮಧ್ಯಾಹ್ನದ ಸಮಯದಲ್ಲಿ 12 ಗಂಟೆ ಆದ ನಂತರ ಸಂಜೆ ಮಧ್ಯಾಹ್ನ 3 ಗಂಟೆಯ ತನಕ ವೋಟಿಂಗ್ ಕಮ್ಮಿ ಇರುತ್ತೆ. 3 ಗಂಟೆ ಆದ ನಂತರ ಸಂಜೆ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗಿತ್ತು. ಆದರೂ ಕೂಡ ಅಂತಿಮವಾಗಿ ಅಲ್ಲಿ ಆಗಿದ್ದು ಎಷ್ಟು ವೋಟಿಂಗು 63.3% ಮಾತ್ರ ವೋಟಿಂಗ್ ಆಗಿದೆ ದಾವಣಗೆರೆ ಭಾಗದಲ್ಲಿ. ಸೊ ಅಭ್ಯರ್ಥಿಗಳ ಭವಿಷ್ಯ ಅಂತರೂ EVM ಮಷೀನ್ನಲ್ಲಿ ಅಂತೂ ಭದ್ರವಾಗಿದೆ. ಕಾದು ನೋಡಬೇಕು ಯಾರಿಗೆ ವಿಜಯ ಮಾಲೆ ಇರುತ್ತೆ ಅನ್ನೋದು. ಸಹಜವಾಗಿ ಕುತೂಹಲ ಇದೆ. ಎರಡು ಪಕ್ಷದ ಕಡೆಯಿಂದ ಭರ್ಜರಿಯಾಗಿರುವಂಥ ಮತ ಪ್ರಚಾರ ಆಗಿರ್ಬೋದು. ತಮ್ಮ ಮತದಾರರನ್ನು ಸೆಳೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳಿತ್ತು ಅದೆಲ್ಲ ಪ್ರಯತ್ನ ಕೂಡ ಮಾಡಾಯಿತು. ಅಂತಿಮವಾಗಿ ಮತದಾರರು ಯಾರನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಇವತ್ತು ಕೂಡ ಡಿಸೈಡ್ ಮಾಡೋದು. ಅಂದರೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತದಾರರು ವೋಟಿಂಗ್ ಮಾಡಿದ್ದಾರೆ. ಸೊ ರಿಸಲ್ಟ್ 4ನೇ ತಾರೀಕಿಗೆ, ಸೊ ಮೇ 4ಕ್ಕೆ ಅದರ ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ ದಾವಣಗೆರೆಯಲ್ಲಿ ಆರಂಭದಲ್ಲಿ ಟಿಕೆಟ್ ವಿಚಾರ ಅಂತ ಬಂದಾಗ ಸಾಕಷ್ಟು ಗೊಂದಲ ಇತ್ತು. ಯಾರಿಗೆ ಕೊಡಬೇಕು, ಕಾಂಗ್ರೆಸ್ ಅಂತ ವಿಚಾರ ಅಂತ ಬಂದಾಗ ಕೊನೆಗೂ ಕೂಡ ಅವ್ರನ್ನ ಸರಿ ಮಾಡಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂಥೇಳಿ ಎಲ್ಲರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಕಡೆಯಿಂದ ಒಬ್ಬರಿಗೆ ಅನೌನ್ಸ್ ಆಯಿತು. ಅದು ಗೊತ್ತಿರುವಂಥ ವಿಚಾರ, ಶಾಮನೂರು ಕುಟುಂಬಕ್ಕೆ. ಸೊ ಅಲ್ಲಿ ಶಾಮನೂರು ಕುಟುಂಬನ ಅಥವಾ ಇನ್ನೊಬ್ಬರಿಗೆ BJP ಅಂತ ಬಂದಾಗ ಮತ್ತೊಬ್ಬರಿಗೆ ದಾಸ ಕರೆಪೆ ಅವರಿಗೆ ಏನಾದರೂ ಅವಕಾಶ ಇರುತ್ತಾ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಏನೇ ಆದರೂ ಕೂಡ ಈ ವೋಟಿಂಗ್ ಅನ್ನೋದು ಅಥವಾ ಮತದಾರರ ಒಂದು ಮನಸ್ಥಿತಿ ಇರುತ್ತಲ್ಲ, ಅದು ಇವತ್ತು ಮತದಾನ ಇತ್ತು ಅಂದರೆ ನೈಟೇ ಬದಲಾವಣೆ ಆಗುತ್ತೆ. ಸೊ ಹಂಗಾಗಿ ಏನು ಬೇಕಾದರೂ ಆಗಬಹುದು. ಅಂದರೆ ಮತದಾರರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಈಗ ವೋಟಿಂಗ್ ಅಂತೂ ಮುಕ್ತಾಯ ಆಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ಹೇಗಿದೆ ವಾತಾವರಣ? ಖಂಡಿತ ಹೇಮಂತ್ ಕುಮಾರ್, ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇಂದು ಮತದಾನ ಇತ್ತು. ತುಂಬಾ ನಿರೀಕ್ಷೆ ಇತ್ತು, ಸಾಕಷ್ಟು ಹೆಚ್ಚು ಮತದಾನ ಮಾಡಿಸ್ಬೇಕಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ಗೂ ಸಹ. ಆದ್ರೆ
ಸುಮಾರು 65ರಷ್ಟು ಮತದಾನ ಸಂಜೆ 6 ಗಂಟೆವರೆಗೆ ಆಗಿದೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕೆಲವು ಸಣ್ಣ ಪುಟ್ಟ ಗೊಂದಲವನ್ನು ಹೊರತುಪಡಿಸಿದರೆ ಕ್ಷೇತ್ರಾದ್ಯಂತ ಶಾಂತಿಯುತ ಮತದಾನ ಆಗಿದೆ. ಇನ್ನು ಕೆಲವು ಕಡೆ ಏನು ಸಂಜೆ 6 ಗಂಟೆಯ ಒಳಗೆ ಏನು ಮತಗಟ್ಟೆ ಒಳಗೆ ಬಂದಿದ್ರು ಅಂತವರಿಗೆ ಮತದಾನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಡಲಾಗಿದೆ. ಇನ್ನೂ ಸಹ ಒಂದು ಕೆಲವು ಕಡೆ ಈ ಮತದಾನ ಮಾಡುವಂತಹ ಪ್ರಕ್ರಿಯೆ ನಡೀತಾನೆ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಧಿಕಾರಿಗಳು ಆಗ್ಲಿ ಮತ್ತು ಜನರ ನಿರೀಕ್ಷೆಯಂತೆ ಒಂದು ಮತದಾನ ಆಗಿದೆ. ಸುಮಾರು ಒಂದು 85ರಷ್ಟು ಮತದಾನ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಒಂದು ಮತದಾನ ಆಗಿದೆ. ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ ಅಂದ್ರೆ ಎಲ್ಲಿ ಸಮಸ್ಯೆ ಆಗಿತ್ತು? ಒಂದು ಪಕ್ಷದ ಕಡೆಯಿಂದನ ಅಥವಾ ಕಾರ್ಯಕರ್ತರಿಂದನ, ಹೇಗೆ, ಏನು ಸಮಸ್ಯೆ? ಕೆಲವು ರಾಜಕೀಯ ಪಕ್ಷಗಳು ಈ ಚುನಾವಣೆ ಅಂದ್ರೆ ಕೆಲವು ಆಮಿಷಗಳನ್ನ ಒಡ್ಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಲವು ಮತದಾರರು ಕೆಲವು ಆಮಿಷಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಕೆಲವರು ಹಣ ಹಂಚುತ್ತಿದ್ದಂತ ಘಟನೆಗಳು ಸಹ ನಡೆಯಿತು. ಈ ಸಂದರ್ಭದಲ್ಲಿ ಮತದಾರರು ಸಾಕಷ್ಟು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಮತದಾನಕ್ಕೆ ಅವರು ತೆರಳದಂತೆ ತಮ್ಮ ಮನೆಯಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಯ್ತು. ಇನ್ನು ಮತ್ತು SDPI ಸಂಘಟನೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಟೇಬಲ್ ಹಾಕೋ ವಿಚಾರದಲ್ಲೂ ಸಹ ಒಂದು ಸ್ವಲ್ಪ ಸಣ್ಣ ಜಗಳ ಕೂಡ ಆಯ್ತು. ಇಂಥ ಒಂದು ಸಣ್ಣ ಪುಟ್ಟ ಗಲಾಟೆಗಳ ನಡುವೆನೂ ಸಹ ಒಂದು ಶಾಂತಿಯುತ ಮತದಾನ ಆಯಿತು. ಕೆಲವು ಕಡೆ EVM ಮಿಷಿನ್ಗಳು ಸಹ ಕೆಲವು ದೋಷಗಳು ಕಂಡು ಬಂತು ಮತ್ತು ಅದನ್ನ ಅಧಿಕಾರಿಗಳು ಸರಿಪಡಿಸಿ ನಂತರ ಒಂದು ಮತದಾನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2,31,000 ಮತದಾರರಿದ್ದಾರೆ. ಇದುವರೆಗೂ ಆಗಿರ್ತಕ್ಕಂಥದ್ದು 1,65,000 ಮತದಾನ ಆಗಿದೆ. ಸಾಕಷ್ಟು ನಿರೀಕ್ಷೆ ಇದ್ರೂ ಸಹ ಒಂದು 80% ಅಷ್ಟು ಹೆಚ್ಚಿನದಾಗಿ ಒಂದು ಮತದಾನ ಆಗುತ್ತೆ ಅಂತೇಳಿ ಇತ್ತು. ಆದ್ರೆ ಕೆಲವೊಂದು 10% ಅಷ್ಟು ಮತದಾನ ಅಂತ ಕಡಿಮೆ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಮತದಾನ ನಡೆಯಿತು, ಇದು ಒಂದು ರೀತಿಯಾಗಿ ಒಂದು ಸಣ್ಣ ಪುಟ್ಟ ಗೊಂದಲ ನಡುವೆ ಸಹ ಶಾಂತಿಯುತ ಮತದಾನ ಆಗಿದೆ ಅಂತ ಹೇಳ್ಬೋದು ಹೇಮಂತ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.